ಯಾಕಂದ್ರೆ ಮಾಬ್ ಲಿಂಚಿಂಗ್ ಆಗಿರ್ಬೋದು. ಮಾಬ್ ಲಿಂಚಿಂಗ್ ಯಾರು ಗುರಿ ಆಗಿಸ್ತಾ ಇತ್ತು ನಿಮಗೆ ಗೊತ್ತು, ಹೇಳೋ ಅವಶ್ಯಕತೆ ಇಲ್ಲ. ಮುಂದೆ ಲವ್ ಜಿಹಾದ್ ಆಗಿರ್ಬೋದು, ಮತ್ತು ನಮ್ಮ ಆಕಳಗಳನ್ನ ಅಥವಾ ನಮ್ಮ ಗೋ ಮಾತೆಯ ರಕ್ಷಣೆ ನೆಲೆಗಟ್ಟಿನಲ್ಲಿ ಅನೇಕ ಜನರು ದಾಳಿ ಆಗಿದ್ದಾಗಿರ್ಬೋದು. ಇವನ್ನೆಲ್ಲ ಗಮನದಲ್ಲಿಟ್ಟಂಥ ವಿದೇಶಾಂಗ ನೀತಿಗಳು ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ನಿರ್ಧಾರ ತೆಗೆದುಕೊಂಡು ಭಾರತವನ್ನು ಏಕಾಂಗಿ ಮಾಡ್ತಾ ಇದ್ದಾವ ಇವೆಲ್ಲ ವಿದೇಶಗಳು ಅಂತ ಅನಿಸಿದ್ರು ಸಹಿತ ನಾವು ಸಹಿತ ತಪ್ಪು ಮಾಡಿದ್ವಿ ಏನಪ್ಪ ಈ ವಿಷಯದಲ್ಲಿ. ವಿಶೇಷವಾಗಿ ನಮ್ಮ BJPಯ ಸಂಘಟನೆಗಳು ಈ ನೆಲೆಯಲ್ಲಿ ಯೋಚನೆ ಮಾಡಬೇಕಾಗಿತ್ತು. ಯಾಕಂದ್ರೆ ನಾವು ನಮ್ಮಲ್ಲಿ ಗಾದಿ ಮತದ ನಮ್ಮ ಸೊಂಡಿಲಿ ನಾವು ನೀರು ಕುಡಿಯೋದಿಲ್ಲ ಅಂತೇಳಿ. ಇದರ ಅರ್ಥ ನಮ್ಮಷ್ಟು ನಾವು ಇವತ್ತು ಬದುಕೋಕ್ಕೆ ಸಾಧ್ಯ ಇಲ್ಲ. ನಮಗೆಲ್ಲ ನೆರೆಹೊರೆಯವರದ್ದು, ಇನ್ನುಳಿದವರು, ಸ್ನೇಹ, ಮಿತ್ರತ್ವ ಎಲ್ಲ ಬೇಕಾಗ್ತದೆ. ಅಂದಾಗ ಒಂದು ಸಮಾಜ ಆಗ್ತದೆ. ಸಮಾಜದ ಮನುಷ್ಯ ಬದುಕ್ತಾ ಇರ್ತಾನೆ, ಬೆಳೀತಾ ಇರ್ತಾನೆ. ಇವತ್ತು ಇಂಟರ್ನ್ಯಾಷನಲ್ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ನಮ್ಮ ಒಂದು ಅತಿಯಾದಂಥ ನಮ್ಮ ಧಾರ್ಮಿಕ ನಂಬಿಕೆಯಿಂದ ಇವತ್ತು ನಾವು ಬೇರೆ ಬೇರೆ ಧರ್ಮಗಳ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದೀವಿ ಅನ್ನೋದು ಈ ಎಲ್ಲ ಡೆವಲಪ್ಮೆಂಟ್ಗಳಿಂದ ಸ್ಪಷ್ಟ ಆಗ್ತಾಯಿದೆ. ಹಾಗಾದ್ರೆ ಮುಂದೆ ಏನು ಅಂತ. ಯಾಕಂದರೆ ಅಮೆರಿಕ ಅನ್ನುವಂಥದ್ದು ಒಂದು ಲಿಬ್ರಲ್ ಇದ್ದಂಥ ದೇಶ, ನಮ್ಮೊಂದಿಗೆ ಭಾಳ ಒಳ್ಳೆಯ ಸಂಬಂಧ ಇಟ್ಕೋಬೇಕು ಇವತ್ತು ಬಯಸ್ತಾ ಇದೆ. ಯಾಕಂತಂದ್ರೆ ಅಮೆರಿಕಾಗ ಈಗಾಗಲೇ ಇರಾನದಿಂದಾಗಿ, ಚೈನಾದಿಂದಾಗಿ, ರಷ್ಯಾದಿಂದಾಗಿ ಸಾಕಷ್ಟು ಒಳಗೆ ಬಿದ್ದದ. ಹಾರ್ಮುಜ್ ಇಲ್ಲಿವರೆಗೆ ಆ ದ್ವೀಪವನ್ನು ಗೆಲ್ಲಲಿಕ್ಕೆ, ಆ ಜಲಸಂಧಿಯನ್ನು ಗೆಲ್ಲಲಿಕ್ಕೆ ಅಮೆರಿಕಕ್ಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ಗಮನಿಸಬೇಕಾಗಿದೆ. ಇಂಥ ಪ್ರಸಂಗದಲ್ಲಿ ನಾವು ಅಂತಾರಾಷ್ಟ್ರೀಯವಾಗಿ ಅನೇಕ ಇಸ್ಲಾಂ ದೇಶಗಳಿಂದ ಸಂಬಂಧಗಳನ್ನು ಕೆಡಿಸಿಕೊಂಡಿದ್ದೀವಿ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇರಾನ್ ಇವತ್ತು ಸ್ಪಷ್ಟವಾಗಿ ಅಮೇರಿಕೆಯ ಗೆಳೆಯ ರಾಷ್ಟ್ರಕ್ಕೆ ನಾವು ಇವತ್ತು ಎಣ್ಣೆ ಮಾರೋದಿಲ್ಲಪ್ಪ, ಕೊಡೋದಿಲ್ಲ ಅನ್ನೋಂಥದ್ದು. ಹೇಗೆ ನಮಗೆ ಎಣ್ಣೆ ಮಾರೋದು ಅಷ್ಟೆಲ್ಲ ಉದ್ರಿ ಕೊಡ್ತಾಯಿತ್ತು, ಉದ್ರಿ ಕೊಟ್ಟು ನಮಗೆ ಸಹಾಯ ಮಾಡ್ತಾಯಿತ್ತು ಇರಾನ್. ಇವತ್ತು ನಾವು ನಮ್ಮ ಒಂದು ವಿದೇಶಾಂಗ ನೀತಿಗಳ ಕಾರಣದಿಂದಾಗಿ ಇರಾನದಿಂದ ಸಹಿತ ನಾವು ದೂರ ಸರಿತಾ ಇದ್ದೀವಿ ಅನ್ನುವಂಥದ್ದು. ರಷ್ಯಾ ಸಹಿತ ನಮ್ಮಿಂದ ದೂರ ಸರಿತಾ ಇದೆ. ಯಾಕಂದರೆ ರಷ್ಯಾ ನಮಗೆ ಅತ್ಯಂತ ಆತ್ಮೀಯ ಆಪತ್ಕಾರದ ಮಿತ್ರ. ಅದನ್ನು ಸಹಿತ